ನಡ್ಕಿಟ್ಟಣಯ್ಯ ನಿಮ್ಮ ಮನೆಗೆ ನೀನು ಬರೋಕ್ಕೆ ಯಾಕೆ ಅಪಾಟಿ ಇದು ಮಾಡ್ಕೊಂತೀಯ? ಏನಾದ್ರು ನಂಗೂ ದಡ್ಕೊಂಡು ಹೋಗಿದ್ನಲ್ಲಮ್ಮ ಅಮ್ಮನೆ ಹಳಿ ವಿಚಾರಕ್ಕೋಸ್ಕರನ ಅದಕ್ಕೆ ಒಂಥರ ನಾ ಬೇಜಾರಾದಂಗೆ ಆಗುತ್ತೆ. ಅವಳನ್ನ ಇಲ್ಲಿಂದ ಓಡಿಸ್ಲಿಲ್ಲ ಅಂದ್ರೆ ಕೇಳಮ್ಮ, ನನ್ನ ಹೆಸರು ಕಿಟ್ಟಪ್ಪ ಅಂತ ಕರಿಬೇಡ. ಇಲ್ಲಿಂದ ಓಡಿಸ್ತೀನಿ ನೋಡು ಅವಳನ್ನ. ಏನು ಹಿಂಗೆ ಸೌಕರ್ಯ ಐತೆ ಅಂತ ಮೆರಿತಾ ಇದ್ದಾಳ ಹುಡಿ. ನೀನು ಜಯಶ್ರೀ ಅವಳು ನಮ್ಮ ಕಮ್ಲಿಗೆ ಅವಣ್ಣಗೆ ಏನೋ ಗೊತ್ತಾಗ್ಲಿಲ್ಲ, ಹೋಗ್ಬಿಡ್ತು, ಅವಳ ಬುದ್ಧಿ ಸರಿ ಇಲ್ಲ, ಇಲ್ಲಿಂದ ಓಡಿಸುತ್ತಂತೆ ಬಿಡು ಅಂತ ಹೇಳು. ಅವ್ರು ನಾನು ಹೇಳಕ್ಕೆ ಬಂದಿದ್ನಲ್ಲ ಕಿಟ್ಟಣ ಹಿಂಗೆ ಕರ್ಕೊಂಬರ್ರಿ ಅಂತ. ಅಯ್ಯೋ ನಾವೇನು ಕಳಿಸಿಲ್ಲ ಬರೋಕ್ಕೆ ಹೇಳು, ನಾವೇನೇನು ಮಾತಾಡೋದಿಲ್ಲ ಅಂತ ಹೇಳಿರು. ಅವ್ರು ಯಾತು ಮಾತಾಡಲ್ಲ, ನೀನು ಸಸ್ಯರಾಗಲಿ ಅವ್ರು ಯಾತು ಮಾತಾಡಲ್ಲ, ಕಮಲಮ್ಮನ ಯಾತು ಮಾತಾಡಲ್ಲ. ನಾನೆಲ್ಲ ಹೇಳ್ತೀನಿ ಸುಮ್ಕಿರು. ಕಮಲಕ್ಕಯ್ಯ ಕಮಲಮ್ಮ, ಒಂದಿನ ಅಕ್ಕಯ್ಯ ಅಂತೀಯ, ಒಂದಿನ ಕಮಲಮ್ಮ ಅಂತೀಯ. ಏನಮ್ಮ ತಾಯಿ ನೀನಂತೂ ಒಂದೊಂದು ದಿನ ಒಂದೊಂದು ಥರ ಹೆಸರನ್ನ ಕರಿತೀಯ. ಏನೋ ನನಗೆ ಬಾಯಿಗೆ ಹಂಗೆ ಬರುತ್ತೆ ಹಂಗೆ ಕರಿತಿರ್ತೀನಿ ಬಾ. ಓ ಸಾವುಕಾತಿ ಚೆನ್ನಾಗಿ ನೋಡ್ಕೊಂಡ್ಲೇನಪ್ಪ, ಚೆನ್ನಾಗಿ ನೋಡ್ಕೊಂಡವಳೆ, ಅದಕ್ಕೆ ಚೆನ್ನಾಗಿ ಕೊಂಡೊಂಡು ದಪ್ಪಗಾಗ್ಬಿಟ್ಟಿದೀಯಾ? ಏಯ್ ಯಾಕೆ ಮಾತಾಡ್ತೀವಿ ಬಿಡತ್ತ. ಸಣ್ಣಕಾಗಿದ್ನಿ ಅಂಬೋದ ದಪ್ಪಕಾಗಿದ್ನಿ ಅಂತ ಹೇಳ್ತೀಯ, ಉಲ್ಟಾ ಹೇಳ್ತಾ ಇದೆಯಲ್ಲ. ಯಾಕೆ ಹಿಂಗೆ ಮಾತಾಡ್ತೀಯ ಬಿಡು. ಏನೋ ಗೊತ್ತಾಗ್ಲಿಲ್ಲ, ಅವಳ ಬುದ್ಧಿ ಏನಂತ ಗೊತ್ತಾಗ್ಲಿಲ್ಲ, ಹೋಗಿ ಅನುಭವಿಸ್ತಾ ಇದ್ನಲ್ಲ, ಬಿಡತ್ತ ಹೋಗ್ಲಿ. ನೀನು ಯಾಕೆ ಅಷ್ಟೊಂದು ಇದು ಮಾಡ್ಕೊಂತೀಯ? ಅಯ್ಯಯ್ಯೋ ನೀನು ಯಾಕಮ್ಮ ಹಂಗೆ ಮಾತಾಡ್ತೀಯ? ನಮ್ಮ ಮಾಮಗೆ ಇವಾಗ ಗೊತ್ತಾಗಿರಂಗೈತೆ ಅವಳ ಬುದ್ಧಿ ಏನು ಅಂತ. ಚಮ್ಮ ಬಾರಮ್ಮ, ನನ್ನ ತಪ್ಪಾತ್ ಕಣಮ್ಮ, ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ಕೆ ನಿಮ್ಮ ಮಾತು ಕೇಳಲಿಲ್ಲ ಅಂದಿದ್ರೆ ಇವತ್ತು ನಾನೆಲ್ಲ ಕಳ್ಕೊಂಡು ಬೀದಿ ಬತ್ತಿದ್ದೆ. ನೀನು ಹಂಗಾನ ಬೀಗ ಕೊಡಲಿಲ್ಲ, ಹೊಲ ಮನೆ ಮಾರ್ತೀನಿ ಅಂದಿತ್ತು, ನೀವು ಇದು ಮಾಡಲಿಲ್ಲ. ನೀವೆಲ್ಲ ನನ್ನ ಮೇಲೆ ಜೋರು ಮಾಡಿದ್ಕೆ ಸರಿ ಆತ್ ಕಣಮ್ಮ. ಇಲ್ಲ ಅಂತಂದಿದ್ರೆ ಅವಳ ಬುದ್ಧಿ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ, ಎಲ್ಲ ಕಳ್ಕೊಂಡ್ಮೇಲೆ ಗೊತ್ತಾಗೋದು. ಹೆಂಗ ನೀವು ಬಂದೋಬಸ್ತ್ ಮಾಡ್ಕೊಂಬಿಲ್ಲ ಅಂದಿದ್ರೆ ನಾನೆಲ್ಲ ಕಳ್ಕೊಂತಿದ್ನೋ ಏನೋ ಅಮ್ಮಂಗಾಗೈತೆ ಅಮ್ಮನೆ ಹಳೆ ವಿಚಾರಕ್ಕೆ. ಭಾರಿ ಇದ್ದಾಳೆ ಬಿಡು ಅವಳು, ಊರಿಂದ ಊರಿಗೆ ಬಂದು ಸೇರ್ಕೊಂಡಿರಲ್ಲ ನೋಡಿ, ಭಾರಿ ಇದ್ದಾಳೆ. ಒಬ್ಬ ಎಲ್ಲಿಂದೆಲ್ಲ ಬಂದು ಇಲ್ಲಿ ಊರಿಗೆ ಸೇರ್ಕೊಂಡು ಏನು ಮೆರೆದಾಡ್ತಾ ಇದ್ದಾಳೆ. ಈಗ ಈ ಸೋಂಬುಲಿಂಗರು ಹೊಲ ಕೊಡಲಿಲ್ಲ ಅಂದಿದ್ರೆ ಇಂಥರೆಲ್ಲ ಇಲ್ಲಿ ಟಿಕಾಣೆ ಓಡ್ತಿರ್ಲಿಲ್ಲಪ್ಪ. ಈಗ ಈ ಸೋಂಬುಲಿಂಗರು ಹೊಲ ಕೊಟ್ಟು ಇಲ್ಲಿ ಬಂದು ಸೇರ್ಕೊಂಡಿರಲ್ಲ ನೋಡಿ ಅವಳು. ಅವಳು ಇಲ್ಲಿಂದ ಓಡಿಸ್ತೀನಿ ನೋಡು. ಅವಳ ಮನೆಯಾಳಿ ಬುದ್ಧಿ ಎಲ್ಲ ಗೊತ್ತಾತ್ ಕಣಮ್ಮ ರಜಮ್ಮ, ನನಗೆ ಅವಳ ಮನೆಯಾಳಿ ಬುದ್ಧಿ ಎಲ್ಲ ಗೊತ್ತಾತು. ಹೇಳಿದ್ ಕೇಳ್ತಿರ್ಲಿಲ್ಲ. ಒಡವೆ ಎಲ್ಲ ತಗೊಂಡು ಕೊಡ್ತೀನಿ, ದುಡ್ಡೆಲ್ಲ ತಗೊಂಡು ಹೋಗ್ತೀನಿ ಅಂತ ಕುಣಿತಿದ್ದೆ. ರೊಚ್ಚಮ್ಮ ನೋಡು ಬುದ್ಧಿವಂತಿಯಾಗಿ ಕೊಡಲ್ಲ ಕಣತ್ತೆ. ಬೀಗ ಕಳ್ದೈತಿ ಅಮ್ಮನ ಅಂತ ಹೇಳಿ ಅವಳೆಲ್ಲ ಉಲ್ಟಾ ಹೊಡೆದಿದ್ಕೆ ಇವತ್ತೆಲ್ಲ ಉಳ್ಕಾಣ್ತು. ಇಲ್ಲ ಅಂದಿದ್ರಿ ನಾವು ಅದಕ್ಕೆ ಮತ್ತೆ ಸಿಟ್ಟಂಬತ್ತು ಕೆಟ್ಟದು, ಸಿಟ್ಟು ಮಾಡ್ಕೊಂಡು ಸುಮ್ಮನೆ ಏನು ಮಾಡೋಕ್ಕೋದ್ರೂ ಹಿಂಗೆ ಆಗೋದು. ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋದೆ, ಅವಳು ಕೊಡಲಿಲ್ಲ ಏನೇ ಅಂದ್ರೂ. ಇವತ್ತು ನೋಡಿ ಎಲ್ಲ ಕಳ್ಕೊಬೇಕಾಯ್ತು. ನಾವು ಉಂಬಕ್ಕೆಲ್ಲ ಲೆಕ್ಕ ಹಾಕ್ತಾರೆ ಅವರು. ಮಂತಕ್ಕೆ ಹೋಗು, ನಾವು ಉಂಬಕ್ಕಿಕ್ಕಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಲು, ಮಕ್ಕೊಡ್ದಂಗೆ ಹೇಳಿಳು. ಅಯ್ಯೋ ಊಟಕ್ಕಿಕ್ಕಕ್ಕೆ ಅಷ್ಟು ಕಷ್ಟ ಅಲ್ಲ, ಎಷ್ಟು ಈಸಿ ಅಲ್ಲ ಇವಾಗ. ಒಬ್ರಿಗೆ ಊಟಕ್ಕೆ ಇಡ್ಬೇಕಂದ್ರೆ ಏನು ಪುಕ್ಸಟ್ಟೆ ಅಲ್ಲ ಅಂತ ಹೇಳಿ ಅವ್ರು ಉಂಬಕ್ಕೆಲ್ಲ ಲೆಕ್ಕ ಹಾಕ್ತಾರೆ, ಒಬ್ಬೊಬ್ರಿಗೆ ಊಟಕ್ಕಿಕ್ಕೆಲ್ಲ ಲೆಕ್ಕ ಹಾಕ್ತಾನೆ ಅಂತಾರೋ. ಅಮ್ಮನ ನೋಡಿರ್ ಗೊತ್ತಾಗುತ್ತೆ ಅವಳು ಎಂತವಳು ಅಂತ ಅಂತಾರೆ. ಒಬ್ಬೊಬ್ರು ಇರ್ತಾರೆ ಊಟಕ್ಕೂ ಎಲ್ಲ ಲೆಕ್ಕ ಹಾಕೊಂಡು ಫಿಲ್ಟ್ರ್ ನೀರು ಸಮೇತ ಲೆಕ್ಕ ಹಾಕ್ತಾಳೆ ಅವಳು ಅಂತವಳು. ಫಿಲ್ಟ್ರ್ ನೀರು ಕುಡಿಯೋಕ್ಕೂ ಸ್ವಲ್ಪ ಲೆಕ್ಕ ಹಾಕ್ತಾಳೆ ಅಂತವಳು ಅವಳು. ಆಗಳ ಮಾಮ ಬಂದೈತಿ. ಬಂದೈತೆ ಕಣೆ ನಮ್ಮ ಮಾಮಗೆ ಈಗ ಗೊತ್ತಾಗೈತಿ ಆ ಸಾವುಕಾತಿ ಬಂಡವಾಳ ಏನು ಅಂತ. ಈಗ ಗೊತ್ತಾಗೈತೆ ನಮ್ಮ ಮಾವನಿಗೆ. ಇವತ್ತು ನಮ್ಮ ಕೆಂಪಮ್ಮ ರೊಚ್ಚಮ್ಮ ಇಲ್ಲ ಅಂದಿದ್ರೆ ನಾನೆಲ್ಲ ಕಳ್ಕೊಬಿಡ್ತಿದ್ದೆ. ಇವತ್ತು ನಮ್ಮ ಸಸ್ಯ ಬುದ್ಧಿವಂತರಾಗಕ್ಕೆ ನನ್ನ ಮನೆ ಉಳಿತು. ಇಲ್ಲ ಅಂದಿದ್ರೆ ಏನಾಗೋದು ಏನೋ. ನಾನಂತೂ ಆ ಬುದ್ಧಿಗೆಟ್ಟವಳು ಅವಳು ಮಾತು ಕೇಳಿ ಇಲ್ಲದ್ದೆಲ್ಲ ನಾನು ಇವತ್ತು ನಿಜವಾಗ್ಲೂ ಇವತ್ತು ಮೋಸ ಹೋಗ್ಬಿಡ್ತಿದ್ದೆ ಅಂತ ಮನೆಯಾಳ ಮುಂದೆ ಮಾತು ಕೇಳ್ಬಿಟ್ಟು ಅಂತ ದರಿದ್ರದೊಳಂಬದು ಗೊತ್ತಿರಲಿಲ್ಲ ಅಲ್ವಾ ಪರ್ಮಂಡೆ. ಬಿಡು ಇವಾಗ ಕಿಟಣೆ ಬಂದಿದೆಯಲ್ಲ, ಚೆನ್ನಾಗಿ ಇಟ್ಕೊಂಡು ಹೋಗು. ಈಗ ಮಾವ ನಿನ್ನ ನಾನು ಬೋರಾರ್ನೂ ಬೇಡ ಅಂದಿರಲಿಲ್ಲ, ನೀನಾಗಿ ನೀನು ಗೊತ್ತಿರಲಿಲ್ಲ. ನಾವೇನು ನಿನ್ನೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ವಿ. ನೀನು ವಾಕ್ಯ ಕೊಟ್ಟೆ ಕರ್ಕೊಂಬರ್ರಿ ಅಂತ ಹೇಳಿ ಕಳಿಸಿದ್ದೆ. ಏನೋ ಅಂತ ನಾವೇನು ಅಂಬಲ್ ಮಾಮ. ನಾವೇನು ಅಂಬಕ್ಕೆ ಹೋಗಲ್ಲ. ನೀನು ಸಿಟ್ಟು ಮಾಡ್ಕೊಂಡು ಹೋದಲ್ಲ, ಅದಕ್ಕೆ ಅವಳು ಬಂಡವಾಳ ಎಲ್ಲ ಗೊತ್ತಾಗಲಿ ಅಂತಲೇ ನಾವು ಸುಮ್ಮನಿದ್ದಿದ್ದು. ಅವಳ ಬಂಡವಾಳ ನಿನಗೆ ಗೊತ್ತಾದಾಗ ನೀನೇ ಬತ್ತೀಯ ವಾಪಸ್ಸು ಅಂತ ಹೇಳಿ ಸುಮ್ಮನಿದ್ದಿದ್ದು ಅಷ್ಟೇ. ನಾವಿಲ್ಲ ಅಂದಿದ್ರೆ ಏನಿಲ್ಲ. ನಾವು ನಿನ್ಗೆ ಯಾವತ್ತೂ ನಾವು ಅನ್ಯಾಯ ಮಾಡಲ್ಲ. ನೀನು ಬೇಕಾದರೆ ಬೇಕಾದ್ರೆ ನೀನು ಯಾವ ಸತಿ ಕೇಳಿರೋ ಮುದ್ದೆ ಮಾಡಿರ್ತೀವಿ, ಬೇಜಾರು ಇಕ್ಕೆಮಲ್ಲ. ನೀನು ಏನನ್ನ ಕೇಳು ಮಾಡಿಕ್ತೀವಿ. ಆದರೆ ಹಿಂಗೆ ಅಂಥವ್ರಿಗೆ ಮಾಡಿಕ್ಬೇಕಂದ್ರೆ ಆಗಲ್ಲ, ಅದಕ್ಕೆ ಮತ್ತೆ ನಾವು ಮಾಡಿಕ್ಲಿಲ್ಲ. ಹೇಳಮ್ಮ, ಅಂತ ದರಿದ್ರದವಳಿಗೆ ಮಾಡಿಕೆ ಒಂದೇ ಬಿಟ್ರು ಒಂದಿ. ಇವಾಗ ಗೊತ್ತಾಯ್ತು. ನಮ್ಮ ಮನೆಯಾಗೆ ಯೋಸ್ ತಿಂದವಳೆ ತಿಂದು ನನಗೆಲ್ಲ ಒಂದು 2 ದಿನ ಇಕ್ಕಿದ್ಕೆ ನಿನಗೆ ಯೋಸಂದಿ ನಾನು ತಿಂಗಳು ಒಂಬಕ್ಕೆ ಇಕ್ಕಿದ್ದೀನಿ. ಹಿಂಗೆ ಅಂತ ಮಾತಾಡ್ತಾಳೆ. ನಮ್ಮ ಮನೆಯಾಗ ನಾನು ಒಳ್ಳೊಳ್ಳೇದು ಮಾಡಿ ಸಿಕ್ಕಿದ್ದೀನಿ. ಇಂಥಲ್ವಾ ಪರ್ಮಂಡೆ ಮದ್ ಗೊತ್ತಾಗ್ಲಿಲ್ಲ ಕಣಮ್ಮ ಅವಳು ಭಾರಿ ಇದ್ದಾಳೆ. ಅಯ್ಯೋ ದುಡ್ಡು ಕಾಸು ಇರೋ ತಕ್ಕನೆ ಕಣಮ್ಮ ಅವರು. ಅಯ್ಯೋ ಎಷ್ಟಿದ್ರು ನಮಗೆ ಇರ್ಬೇಕು ಅಂತಾರೆ ಹೊರತು ಅತಿ ಆಸೆ ಜಾಸ್ತಿ. ನಮಗೆ ಬರ್ಬೇಕು ದುಡ್ಡೆಲ್ಲ ನಮಗೆ ಕೊಡ್ಬೇಕು ಅಂತಾರೆ ಅವ್ರು ಭಾಳ. ಅಯ್ಯಪ್ಪ ಲೆಕ್ಕ ಹಾಕ್ತಾರೆ. ಹಂಗಾಗಕ್ಕೆ ಮತ್ತೆ ಅಲ್ಲಿಂದ ಎಲ್ಲೋ ಬಂದು ಸೇರ್ಕೊಂಡು ಇಲ್ಲಿ ಹೊಲ ತಗೊಂಡು 5 ಎಕರೆನ ಇಲ್ಲಿ ಎಲ್ಲನ ಏನಾನ ಮಾಡಬೇಕು
ಅಂತ ಪ್ಲಾನ್ ಮಾಡ್ಕೊಂಡಿರೋದು ಅವಳು. ಎಲ್ಲ ಲಾಸಿ ಎದ್ದೋಗ್ತಾಳೆ ನೋಡು, ಎಲ್ಲ ಹಾಳು ಮಾಡ್ಕೊಂಡು ಹೋಗ್ತಾಳೆ. ನಾನು ಸಿದ್ಲಿಂಗಿಗೂ ಹೇಳ್ತಿದ್ದೆ ಬೋರ್ ಪಾಯಿಂಟ್ ಮಾಡ್ಕೊಂಡು ಕೊಡು ಅಂತ ನೋಡಿ ಬೋರ್ ಪಾಯಿಂಟ್ ಮಾಡಿಕೊಟ್ರೆ ಆತಲ್ಲ. ಮತ್ತೆ ಇವತ್ತು ಒಳ್ಳೇದು ಮಾಡಿದ್ರೆ ನಮಗೆ ಮೂಲವಾಗ್ತಾರೆ. ನೀನೇನು ಒಳ್ಳೇದು ಮಾಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಮತ್ತೆ ಅಂಥವ್ರಿಗೆ ಲಿಕ್ಕಬೇಕಲ್ಲ ಇಕ್ಕಬೇಕು. ಏನು ಅಯ್ಯೋ ಅವಳೇ ನನಗೆ ಮ್ಯಾಲಿಂದ ಕೆಳಕ್ಕೆ ಇಳ್ದವಳೆ ಅಮ್ಮಂಗೆ. ಏನು ಇಂಥ ವಯಸ್ಸಿನಾಗ ಯಾರನ್ನ ನಕ್ಕಾರು. ಹೊರಗೆಲ್ಲ ಹೆಂಗೆ ತಿಳ್ಕೊಂಡಿದ್ರು ಗೊತ್ತಿ. ಕೆಟ್ಟಪ್ಪ ಕೆಟ್ಟಣಯ್ಯ ಅವನು ಸಾಕತ್ತೀನಿ ಇಕ್ಕೆಣವ್ನಿ ಅಂತೇಳಿ ಮಾತಾಡಾರ. ನೋಡಿ ಸುಮ್ಮನೆ ನಿಷ್ಠುರಾದ ಸುಮ್ಮನೆ ನಿನ್ನ ಹೆಸ್ರು ಹೊತ್ಕೊಂಡ. ಸುಮ್ಮನೆ ಅವಳಿಂದ ಏನೋ ಅನುಕೂಲ ಆಗಲಿಲ್ಲ ಅಂದ್ರೂ ಸುಮ್ಮನೆ ನೀನು ನಿಷ್ಠುರ ಹೊತ್ಕೊಂಡು ಇವತ್ತು. ಸುಮ್ಮನೆ ನಿಷ್ಠ ಇವಾಗ ನಿನ್ನಿಂದ ಏನೋ ಅನುಕೂಲ ಆಗದಿಲ್ಲದ ಕಷ್ಟ ಅವಳು ಇವಾಗ ನಿನ್ನ ಇದು ಮಾಡಿರೋದು. ಏನೋ ನೀನು ಅನುಕೂಲ ಮಾಡ್ಕೊಟ್ಟಿದ್ರೆ ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅಂತ ಕೇಳಾಳು. ಇವಾಗ ಸಿಡ್ಲಿಂಗ್ ಅಂತ ಬೋರ್ ಹಾಕಿಸ್ಕೊಡ್ತೀನಿ ಅಂದೆ, ಅದು ಆಗಲಿಲ್ಲ. ಇನ್ನು ಏನೇನೋ ಎಲ್ಲ ನಮ್ಮ ದೊಡ್ಡವೆ ಎಲ್ಲ ತಗೊಂಡೋಗಿ ಒಡವೆ ದುಡ್ಡು ಎಲ್ಲ ಕೊಡ್ತೀನಿ ಅಂದೆ, ಅದು ಆಗಲಿಲ್ಲ. ಅದಕ್ಕೆ ಏನಾನು ಬಂದರೆ ಮಾತ್ರ ಅವ್ರು ಗಂಟು ಬರೋದಾಗಬೇಕು. ದಪ್ಪನ ಗಂಟು ಬರೋದಾದ್ರೆ ಇಕ್ಕೆಂಬ್ತಾಳೆ ನಿನ್ನ ಅವಳು. ಬಿಡ್ರತ್ತ ಹೋಗ್ಲಿ. ಇವಾಗ ಕೆಟ್ಟಣಕ್ಕೆ ಗೊತ್ತಾಯ್ತಾಳು ಬುದ್ಧಿ ಏನು ಅಂತ ಹೇಳಿ ಗೊತ್ತಾಗೈತಿ. ನಾವೇನು ಅನ್ಕೊಂಡಿದ್ವಮ್ಮ. ಬಿಡತ್ತ ಅವಣ್ಣೆ ಪಾಪ ನಮ್ಮ ಮನೆಯಕ್ಕೆ ಬಂದು ಗೊಳ ಆಡ್ತಿತ್ತು, ಅದಕ್ಕೆ ಬಾರಣ ಅತ್ತ ಅಂತೇಳಿ ಕರ್ಕೊಂಬಂದು. ಏನು ಅಂಬಕ್ಕೆ ಹೋಗ್ಬೇಡ್ರಿ. ಪಾಪ ಅವಳ ಬುದ್ಧಿ ಗೊತ್ತಿಲ್ದಲೇ ಹೋಗಿರೋದು, ಗೊತ್ತಿಲ್ದಲೆ ಮಾಡ್ಕೊಂಡಿರೋದು. ಏನು ಅಂಬಕ್ಕೆ ಹೋಗ್ಬೇಡ್ರಿ ಪಾಪ. ಕಿಟ್ಟಣ ಅಂದ್ರೆ ಇನ್ನೆಲ್ಲಿಗೆ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಸುಧಾರಿಸ್ಕೇಳ್ರಿ. ನೀವು ಸುಧಾರಿಸ್ದಲ್ಲ ಇನ್ಯಾರು ಸುಧಾರಿಸಲ್ಲ. ಸುಧಾರಿಸ್ಕೊಂಡು ಯಾತು ಅಂಬಕ್ಕೆ ಹೋಗ್ಬೇಡ್ರಿ ಕಿಟ್ಟಣ ಇನ್ನು. ಗೊತ್ತಿಲ್ದಲೆ ಮಾಡ್ಕೊಂಡಿರೋದು ಇದೆಲ್ಲ. ಗೊತ್ತಿದ್ರೆ ಮನೆ ಹಿಂಗೆಲ್ಲ ಮಾಡ್ಕೊಂತಿರ್ಲಿಲ್ಲ. ನಾವು ಅದಕ್ಕೆ ನಮ್ಮ ಮಾಮಿಗೆ ಗೊತ್ತಾಗಬೇಕಂತ ಸುಮ್ಮನಾಗಿದ್ದು. ನಮ್ಮ ಮಾಮನ ನಾನು ಯಾವತ್ತೂ ಇದು ಮಾಡಲ್ಲ ಗೊತ್ತೇ. ನಮ್ಮ ಮಾವ ಎಂಥರಂಬದು ನಮಗೆ ಗೊತ್ತೈತೆ. ಅವಳು ಬರೀ ಕಿತ್ಕೊಂಡು ತಿಂಬಕ್ಕೆ ಅಷ್ಟೇ. ನೋಡಿ ಗೊತ್ತಾಗುತ್ತೆ. ಅವರೆಲ್ಲನ ರೂಪಾಯಿ ಹಾಕೊಂಡಿರ್ತಾರಂತಾರಲ್ಲ. ಅವಳ ಬುದ್ಧಿ ನೋಡಿದ್ರೆ ಗೊತ್ತಾಗುತ್ತೆ ಅವಳು ಎಂಥವಳು ಅಂತ. ಇಲ್ಲಿಂದ ಓಡಿಸ್ಲಿಲ್ಲ ಅಂದ್ರೆ ಕೇಳೋ ಮನೆಯಾಳಿನ. ಇಲ್ಲಿಂದ ಓಡಿಸ್ತೀನಿ ನೋಡಿ, ಗಂಟು ಮುಟ್ಟೆ ಕತ್ಕೊಂಡು ಓಡಬೇಕು. ಸಿದ್ಲಿಂಗೊಂದು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಬೋರ್ ಪಾಯಿಂಟ್ ಮಾಡ್ಕೊಟ್ಟಿ ಅಲ್ಲ ಅವಳಿಗೆ ಅಂತ. ನಾನು ನೀರು ಬಿಡೋಕ್ಕೆಲ್ಲ ಹೋಗಿದ್ದೆ. ಅಯ್ಯೋ ದೇವ್ರು, ಇವತ್ತೆಲ್ಲ ಬಿಟ್ಟಿದ್ರೆ ನಾನು ದಡ್ಡನ ಮಗ ಹಾಕಿ ಎಂಥ ಕೆಲಸ ಮಾಡ್ಕೊಂತಿದ್ನಲ್ಲಪ್ಪ ಅನ್ನಿಸ್ತೈತೆ ನನಗೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತು ಎಂಥ ಕೆಲಸ ಆಗ್ತಿತ್ತಲ್ಲಪ್ಪ ದೇವರೇ ಪರಮಾತ್ಮ. ನಾನು ಹೆಂಗ ಬಚಾವಾಗಿಬಿಟ್ಟು ನಾನು ಸಸಿರಿಂದ ಅಮ್ಮಂಗೆ ಆಗ್ತೈತಿ ಇವತ್ತು. ಹೆಂಗ ಬಿಡತ್ತ ಇವಾಗ ನಾನು ಅರ್ಥವಾತಲ್ಲ ನಿನಗೆ. ಇವಾಗ ಬಾ. ಇವಾಗ ಯಾಕೆ ಸುಮ್ಮನೆ ಎಲ್ಲೋದ್ರೂ ಮನೆಗೆ ಬರೋದು ತಪ್ಪಲ್ಲ. ನೀನು ಎಲ್ಲೇ ಹೋಗು. ಎಲ್ಲೇ ಹೋಗಿ ಎಲ್ಲೇ ಓಡಾಡ್ಕೊಂಬಂದ್ರೆ ನೀನು ಮನೆಗೆ ಬರೋದು ತಪ್ಪಲ್ಲ. ನಮ್ಮ ಮನೆಯಾಗಿದ್ದಂಗೆ ಆಗಲ್ಲ. ನಮ್ಮ ಮನೆಯಾಗಿರೋ ಅಷ್ಟು ಬೇರೆಯವ್ರ ಮನೆಯಾಗಿರೋಕ್ಕಾಗಲ್ಲ. ನಮ್ಮ ಮನೆಯಾಗ ಉಂಡು ನಮ್ಮ ಮನೆಯಾಗ ಯಾಕೆ ಉಂಗ್ಲಿ ಗುಜ್ಜಿ ಮಧ್ಯೆ ಉಂಗ್ಲಿ ನಮ್ಮ ಮನೆಯಾಗೆ ಉಂಡೋಟು, ನಮ್ಮ ಮನೆ ಕ್ಯಾಂಡೋಟು ಎಲ್ಲ ಹೋದ್ರೂ ಮನೆ ಮುಂದೆ ಬರಲೇಬೇಕು. ನಮ್ಮ ಮನೆ ನಮಗೇನೆ ವಾಯಿಸಿ. ಇನ್ನೆಲ್ಲಿ ಹೋದ್ರೂ ನಮಗೆ ನೆಮ್ಮದಿ ಸಿಗಲ್ಲ ಅಂಬೋದು ಗೊತ್ತಾಯ್ತು. ಎಲ್ಲಿ ಹೋದ್ರೂ ಮನೆಗೆ ಬರಲೇಬೇಕು. ಏನೋ ಬಂತಪ್ಪ ಅತ್ಕಣಮ್ಮ. ಇವತ್ತು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಸಸೇರಿಂದಲೇ ಇವತ್ತೆಲ್ಲ ಉಳಿತಿಲ್ಲ, ನಾನೆಲ್ಲ ಹಾಳು ಮಾಡ್ಕೊಂತಿದ್ದೆ ಅಮ್ಮಂಗೆ ಆಗುತ್ತೆ. ಬಿಡಮ್ಮ, ಇವಾಗ ಗೊತ್ತಾಯ್ತಲ್ಲ. ಬಾ, ನೀನು ಫಸ್ಟ್ ಸ್ನಾನ ಮಾಡ್ಬಾರ ಮಮ್ಮಿ. ಹೆಂಗಾಗಿದೆಯಾ? ಮುದ್ದೆ ಮಾಡ್ತೀನಿ ನೋಡು. ಮತ್ತೆ ಸ್ನಾನ ಮಾಡ್ಕೆ ಬರ್ಬಾ. ನೋಡು ಬಟ್ಟೆ ನೀರು ಒಯ್ಕೊಂಡು ನೀನು ಎಂದೆಂದು ಇವತ್ತು ಹಿಂಗಿರ್ತಿರ್ಲಿಲ್ಲ. ಬಟ್ಟೆ ಎಲ್ಲ ಕೊಳೆ ಆಗ್ಯಾವೆ. ಬಾ, ಸ್ನಾನ ಮಾಡ್ಕೊಂಡು ಬೇರೆ ಬಟ್ಟೆ ಇಕ್ಕೊಂಡು ಮುದ್ದೆ ಮಾಡ್ತೀನಿ. ಊಟ ಮಾಡುವಂತ ಬಾ ಮಾಮ. ಹೋಗ್ತಿಟ್ಟಣ. ಇನ್ನೇನು ನಿನ್ನ ಸಾಸರೇನು ಬೇಜಾರಾಗಿಲ್ಲ. ನಾನು ಹೇಳಿದೆ ತಾನೆ, ಯಾರೇನು ಬೇಜಾರಾಗಿಲ್ಲ. ಬಾ, ಅವ್ರೇನು ಏನೋ ಅನ್ಕಮಲ್ಲ ಅಂತ ಹೇಳಿ. ಬಾ, ಇದು ಬಾ. ನಾನು ಮನೆ ಬಿಟ್ಟು ಹೋಗಿದ್ದೆ. ಇವತ್ತು ನಮ್ಮ ಸೊಸೆರೆಲ್ಲ ಮಾಡಿದ್ದು ನನ್ನ ಒಳ್ಳೆದಕ್ಕೆ ಅನ್ನಿಸ್ತೈತಿ. ಅವಳ ಬುದ್ಧಿ ಏನು ಅಂತೇಳಿ ಗೊತ್ತಾಗ್ದಲೇ ಇವತ್ತು ನಾನು ಹೋಗಿದ್ದಕ್ಕೆ ಎಷ್ಟು ಅನುಭವಿಸ್ಬೇಕಾಗಿದ್ದಂಥ ಪರಿಸ್ಥಿತಿ ಬಂತಲ್ಲಪ್ಪ ಅನಿಸುತ್ತೆ. ನಿಜವಾಗ್ಲೂ ಇವತ್ತು ಏನೋ ಒಂಥರ ನನಗೆ ನಮ್ಮ ಸೊಸೆರಿ ಗ್ರೇಟ್ ಅನ್ನಿಸ್ತೈತಿ. ನಮ್ಮ ಅವಳನ್ನ ಇಲ್ಲಿಂದ ಓಡಿಸ್ತೀನಿ ನೋಡಿ, ಇಷ್ಟರಾಗೆ ಓಡಿಸ್ತೀನಿ. ಅವಳನ್ನ ಗಂಟೆ ಮಟ್ಟೆ ಕಟ್ಕೊಂಡು ಓಡ್ಬೇಕು ಇಲ್ಲಿಂದ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.